ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಿ ಫ್ರೆಂಡ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಬನ್ನಿ ಇವತ್ತು ತೊಗರಿ ಕಾಳು ಅದ್ರ ಜೊತೆಗೆ ತರಕಾರಿ ಉಪಯೋಗ ಮಾಡ್ಕೊಂಡು ನಾವು ಕುರ್ಮಾ ಮಾಡೋಣ. ನೋಡಿ, ತೊಗರಿ ಕಾಳು, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಹಾಗೆ ಆಲೂಗಡ್ಡೆ ಮತ್ತು ಸೀಮೆ ಬದನೆಕಾಯಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನಾನು ತೊಗರಿ ಕಾಳು ಜೊತೆ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ. ಕುರ್ಮಾ ಮಾಡೋಣ ಅಂತ ಇವತ್ತು, ಅಂದರೆ ಸಾಗು ಟೈಪು ಮಾಡೋಣ ಅಂತ. ಇಡ್ಲಿಗೆ ಸಾಂಬಾರು ಬೇಡ ಅನ್ನಿಸ್ತಿವತ್ತು, ಅದಕ್ಕೆ ಚಳಿಗೆ ಅದನ್ನು ಮಾಡ್ಕೊಳ್ಳೋಣ ಅಂತ ಎಲ್ಲ ತರಕಾರಿ ಹೆಚ್ಚಿ ಸಣ್ಣದಾಗಿ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ನಾವು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅನ್ನಲಿ. ಸಾಸಿವೆ ಚಟಪಟ ಅಂದ ತಕ್ಷಣ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸಾಫ್ಟ್ ಆಗಲಿ. ಈರುಳ್ಳಿ ಸಾಫ್ಟ್ ಆದ ತಕ್ಷಣ ನಾವು ಟೊಮೊಟೊ ಹಾಕೋಣ. ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ. ಇದು ಗ್ರೀನ್ ಮಸಾಲೆ ಇಂದ ಮಾಡಿರೋ ಅಂಥ ಸಾಗು ಅಥವಾ ಕುರ್ಮಾ. ನೋಡಿ, ಇವಾಗ ಈರುಳ್ಳಿ ಆಯಿತು. ಈರುಳ್ಳಿ ಆದ ನಂತರ ನಾವು ಒಂದು ಹೆಚ್ಚಿಟ್ಕೊಂಡಿರೋ ಸಣ್ಣ ಟೊಮೊಟೊ ಹಾಕೋಣ. ಟೊಮೊಟೊ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ನೋಡಿ, ಇವಾಗ ಟೊಮೊಟೊನ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ನಾನು ಮಸಾಲೆ ರುಬ್ಬಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ವಿಡಿಯೋ ಸ್ಕಿಪ್ ಆಗಿದೆ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ, ಗರಂ ಮಸಾಲ, ಸ್ವಲ್ಪ ಇದು ಅಚ್ಕಾರದ ಪುಡಿ ಹಾಕಿದ್ದೀನಿ, ಧನಿಯಾ ಪುಡಿ, ಹಾಗೆ ಅರ್ಶಿನದ ಪುಡಿ, ಮತ್ತು ಸ್ವಲ್ಪ ಗೋಡಂಬಿ, ಒಂದು ಅರ್ಧ ಚಮಚ ಗಸಗಸೆ, ಒಂದು ಚಮಚ ಹುರಿಗಡಲೆ, ಸ್ವಲ್ಪ ತೆಂಗಿನಕಾಯಿ ಹಾಕಿ ನಾನು ಮಸಾಲೆ ರುಬ್ಕೊಂಡಿದ್ದೀನಿ ಫ್ರೆಂಡ್. ವಿಡಿಯೋ ಸ್ಕಿಪ್ ಆಗಿದೆ, ಕ್ಷಮಿಸಿ. ನೋಡಿ, ಇವಾಗ ಇದೆಲ್ಲ ಟೊಮೊಟೊ ಎಲ್ಲ ಫ್ರೈ ಆಗಿರೋದ್ರಿಂದ ನಾನು ಮಸಾಲೆನೂ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಏಕೆಂದರೆ ಎಲ್ಲ ಹಸಿ ಮಸಾಲೆ ಹಾಕಿರೋದ್ರಿಂದ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಕೊತ್ತಂಬರಿ, ಗರಂ ಮಸಾಲ, ಅಚ್ಕಾರದ ಪುಡಿ, ಮತ್ತು ಧನಿಯಾ ಪುಡಿ, ಅರ್ಶಿನದ ಪುಡಿ, ಗೋಡಂಬಿ, ಗಸಗಸೆ ಹಾಗೂ ತೆಂಗಿನಕಾಯಿ ಎಲ್ಲ ಮಸಾಲೆನೂ ಹಸಿ ಮಸಾಲೆ ಹಾಕಿರೋದ್ರಿಂದ ನೋಡಿ ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಂಡು ನಂತರ ನಾವೇನು ತರಕಾರಿ ಎಲ್ಲ ಇಟ್ಟಿದ್ವಲ್ಲ, ತೊಗರಿಕಾಳು ಜೊತೆ ಎಲ್ಲ ಕಟ್ ಮಾಡಿ ತೊಳೆದಿಟ್ಟಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಮಸಾಲೆನಲ್ಲಿ. ಅದು ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಹಸಿ ವಾಸನೆ ಹೋದ ನಂತರ ಹಸಿ ವಾಸನೆ ಎಲ್ಲ ಹೋಗಾಗಿದೆ. ಇವಾಗ ನೋಡಿ, ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳುವಾಗಿ ಇಡ್ಲಿಗೆ ಚೆನ್ನಾಗಿರುತ್ತೆ. ಗಟ್ಟಿಗೆ ದೋಸೆ, ಪೂರಿ, ಚಪಾತಿಗೆ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ಇಡ್ಲಿಗೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ನೀರು ಹಾಕಿದೆ, ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೋಡಿ, ಇವಾಗ ನಿಮ್ಗೆ ಇಷ್ಟು ಬೇಕಂದರೆ ಇಷ್ಟೇ ಇಟ್ಕೊಳ್ಳಿ, ಇಲ್ಲ ಇನ್ನೂ ಬೇಕಂದರೆ ನೀರು ಹಾಕ್ಕೊಳ್ಳಿ ಸ್ವಲ್ಪ. ನಾನು ಇನ್ನೂ ಒಂದು 1/4 ಗ್ಲಾಸಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 2 ವಿಜಿಲ್ ಬರ್ಸಿದ್ರೆ ನಮ್ಮ ತೊಗರಿಕಾಳು ತರಕಾರಿ ಕುರ್ಮಾ ಅಥವಾ ಸಾಗು ರೆಡಿಯಾಗುತ್ತೆ. ಬನ್ನಿ, ಇವಾಗ ನೋಡಿ, ಇವಾಗ ಕುದೀತಾ ಇರೋದಕ್ಕೆ ನಾವು ಕುಕ್ಕರ್ ಮುಚ್ಚಿ 2 ವಿಜಿಲ್ ತೊಗೊಂಡ್ರೆ ನಮ್ಮ ತೊಗರಿಕಾಳು ಸಾಗು ರೆಡಿಯಾಗುತ್ತೆ. ಬನ್ನಿ ಫ್ರೆಂಡ್, ಇವಾಗ ಕುಕ್ಕರ್ ಮುಚ್ಚಿ 2 ವಿಜಿಲ್ ತೊಗೊಂಬರೋಣ. ಓಕೆ, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಆಗಿದೆ, ನೋಡಿದ್ರಾ? ಸೂಪರಾಗಿದೆ, ಚೆನ್ನಾಗಿ ಬೆಂದಿದೆ, ಒಂದೇ ಸಮನಕ್ಕೆ ತರಕಾರಿ ಕಾಳು ಎಲ್ಲ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಈಗ ನಾವು. ನೋಡಿ, ಸರ್ವ್ ಮಾಡಿಕೊಂಡೆ ಎಲ್ಲ. ಸರ್ವ್ ಮಾಡ್ಕೊಂಡ ನಂತರ ನಾನು ನೋಡಿ ಹೇಗಿದೆ, ಸೂಪರಾಗಿದೆ. ಏನಕ್ಕೆ ಬೇಕಾದ್ರೂ ಮಾಡ್ಕೊಬೋದು ನೀವು. ರೋಟಿ, ಕರಿ, ಚಪಾತಿ, ಇಡ್ಲಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ನೋಡಿ, ಇಡ್ಲಿ ಮಾಡಿದೆ ನಾನು. ತಟ್ಟೆ ಇಡ್ಲಿ ಮಾಡೋಣ ಅಂದ್ಕೊಂಡೆ, ಬೇಡ ಅಂತ ಚಿಕ್ಕ ಇಡ್ಲಿನೇ ಮಾಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಗೊತ್ತಾ ಇಡ್ಲಿ. ನಾನು ಇದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಎಲ್ಲ ತೆಗೆದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೋತೀನಿ. ತುಂಬ ಚೆನ್ನಾಗಾಗಿತ್ತು ಇಡ್ಲಿ. ಎಲ್ಲ ಸಾಮಾನ್ಯ ಗೊತ್ತಿರೋದೆ ಅಲ್ವ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್. ಬನ್ನಿ, ಎಲ್ಲ ತೆಗೆದಿಟ್ಕೊಂಬಿಡೋಣ. ನೋಡಿ, ಎಲ್ಲ ತೆಗೆದಿಟ್ಕೊಂಡಾಯಿತು. ಈಗ ಟಿಫನ್ಗೆ ಕೊಡೋಣ ಬನ್ನಿ.
ಬನ್ನಿ ಎಲ್ಲ ಟಿಫನ್ ತಿನ್ನೋಣ. ತುಂಬ ಚೆನ್ನಾಗಿತ್ತು, ನೀವು ಒಂದು ಸಲ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್, ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಬರುತ್ತೆ, ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಲಂತ ಆಪ್ಷನ್ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನಿಮಗೆ ಬಂದು ಫಸ್ಟ್ ತಲುಪುತ್ತೆ. ಓಕೆ ಫ್ರೆಂಡ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.